ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಬಾಲಕಾಂಡ ಅಧ್ಯಾಯ 2. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಹಾರಾಜನೇ, ಸನತ್ ಕುಮಾರರು ಮುಂದೇನು ಹೇಳಿದರು ಎಂಬುದು ಬಹಳ ಮಹತ್ವದ್ದು. ಅವರು ಹೇಳಿದರು, ಇಕ್ಷ್ವಾಕು ವಂಶದಲ್ಲಿ ದಶರಥನೆಂಬ ಮಹಾರಾಜನು ಜನಿಸುವನು. ಅವನಿಗೆ ಶಾಂತೆ ಎಂಬ ಮಗಳೂ ಜನಿಸುವಳು. ಅವಳನ್ನು ತನ್ನ ಮಿತ್ರನಾದ ಅಂಗದೇಶದ ದೊರೆ ರೋಮಪಾದನಿಗೆ ಸಾಕಲು ಕೊಡುವನು. ದಶರಥನಿಗೆ ಗಂಡು ಮಕ್ಕಳು ಇರುವುದಿಲ್ಲ. ಆ ಚಿಂತೆಯಲ್ಲಿ ಅವನು ರೋಮಪಾದನಲ್ಲಿಗೆ ಹೋಗಿ ಶಾಂತೆಯ ಗಂಡನಾದ ಪುತ್ರವಂತನೂ ಆದ ಋಷ್ಯಶೃಂಗನನ್ನು ಕರೆದುಕೊಂಡು ಬಂದು ಅವನ ಮೂಲಕ ಪುತ್ರಕಾಮೇಷ್ಟಿ ಯಾಗವನ್ನು ನೆರವೇರಿಸುವನು. ಅವನಿಗೆ 4 ಗಂಡು ಮಕ್ಕಳಾಗುವರು. ಆದ್ದರಿಂದ ಮಹಾರಾಜನೇ, ನೀನು ಅಂಗದೇಶಕ್ಕೆ ಹೋಗಿ ಋಷ್ಯಶೃಂಗನನ್ನು ಕರೆದುಕೊಂಡು ಬಂದು ಪುತ್ರಕಾಮೇಷ್ಟಿ ಯಾಗವನ್ನು ನೆರವೇರಿಸು. ಸುಮಂತ್ರನ ಮಾತುಗಳನ್ನು ಕೇಳಿ ದಶರಥನಿಗೆ ಅತ್ಯಾನಂದವಾಯಿತು. ದಶರಥನು ವಸಿಷ್ಠರ ಅನುಮತಿಯನ್ನ ಪಡೆದು ಸಪರಿವಾರ ಅಂಗದೇಶಕ್ಕೆ ಹೋದನು. ಸ್ನೇಹಿತರ ಆಗಮನದಿಂದ ರೋಮಪಾದನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಅಲ್ಲಿ ದಶರಥನು ಅಗ್ನಿಯಂತೆ ತೇಜೋವಂತನಾದ ಋಷ್ಯಶೃಂಗನನ್ನು ಕಂಡು ಧನ್ಯನಾದನು. ರೋಮಪಾದನು ತನ್ನ ಮತ್ತು ದಶರಥನ ಒಳಗಿರುವ ಸಂಬಂಧವನ್ನು ಋಷ್ಯಶೃಂಗನಿಗೆ ವಿವರಿಸಿ ಹೇಳಿದನು. ದಶರಥನು 7-8 ದಿವಸಗಳನ್ನು ಅಂಗದೇಶದಲ್ಲಿ ಕಳೆದನು. ಅನಂತರ ಅಂಗದೇಶಕ್ಕೆ ತಾನು ಬಂದ ಉದ್ದೇಶವನ್ನು ರೋಮಪಾದನಿಗೆ ಅರುಹಿದನು. ರೋಮಪಾದನು ಅದನ್ನು ಋಷ್ಯಶೃಂಗನಿಗೆ ತಿಳಿಸಲು ಅವನು ಯಾಗವನ್ನು ನಡೆಸಿಕೊಡಲು ಒಪ್ಪಿಕೊಂಡನು. ದಶರಥನು ತನ್ನ ದೂತರನ್ನು ಅಯೋಧ್ಯೆಗೆ ಕಳುಹಿಸಿ ನಗರವನ್ನು ಸಿಂಗರಿಸಿಡಲು ಆದೇಶಿಸಿದನು. ಅದರಂತೆ ದೂತರು ಅಯೋಧ್ಯೆಗೆ ಧಾವಿಸಿ ನಗರವನ್ನು ಸಿಂಗರಿಸುವುದಕ್ಕೆ ಏರ್ಪಾಡು ಮಾಡಿದರು. ದಶರಥನು ಋಷ್ಯಶೃಂಗನನ್ನು ಶಾಂತೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಬಂದನು. ಶಾಂತಿಯು ಮತ್ತು ಋಷ್ಯಶೃಂಗನು ಅಯೋಧ್ಯೆಯಲ್ಲಿ ಸುಖದಿಂದ ಇದ್ದರು. ಇದಾಗಿ ಅನೇಕ ದಿನಗಳು ಕಳೆದವು. ಆಗ ವಸಂತ ಋತುವಿನ ಆಗಮನವಾಯಿತು. ದಶರಥನು ಯಜ್ಞವನ್ನು ಆರಂಭಿಸುವ ನಿಶ್ಚಯವನ್ನು ಮಾಡಿದನು. ಅವನು ಋಷ್ಯಶೃಂಗನಿಗೆ ತಲೆಬಾಗಿ ವಂದಿಸಿ ಅವನನ್ನು ಯಜ್ಞದ ಋತ್ವಿಜನನ್ನಾಗಿ ಆರಿಸಿದನು. ಅವನ ಆಜ್ಞೆಯಂತೆ ಯಾಗ ಸಾಮಗ್ರಿಗಳು ಸಿದ್ಧವಾದವು. ದಶರಥನ ಪ್ರಾರ್ಥನೆಯಂತೆ ವಸಿಷ್ಠಾದಿ ಪುರೋಹಿತರು ಆಗಮಿಸಿದರು. ಋಷ್ಯಶೃಂಗನ ಪ್ರಧಾನ ಪೌರೋಹಿತ್ಯವನ್ನು ಅವರೆಲ್ಲರೂ ಸಂತೋಷದಿಂದ ಅನುಮೋದಿಸಿದರು. ಸರಯೂ ನದಿ ತಟದಲ್ಲಿ ಅದ್ಭುತವಾದ ಯಾಗಶಾಲೆ ಸಜ್ಜಾಯಿತು. ಯಜ್ಞಾಶ್ವವನ್ನು ಸಂಚಾರಕ್ಕೆ ಬಿಡಲಾಯಿತು. ಇದಾಗಿ 1 ವರ್ಷ ಕಳೆದು ಪುನಃ ವಸಂತ ಆಗಮನವಾಯಿತು. ದಶರಥನು ವಸಿಷ್ಠರನ್ನು ಅಭಿವಾದಿಸಿ ಪೂಜಿಸಿ ಪ್ರಾರ್ಥಿಸಿದನು. ಗುರುದೇವ, ನನ್ನನ್ನು ವಾತ್ಸಲ್ಯ ಸೌಹಾರ್ದಗಳಿಂದ ನೋಡಿಕೊಂಡವರು ನೀವು. ಈ ಯಾಗವು ಶಾಸ್ತ್ರೋಕ್ತವಾಗಿ ನಡೆಯುವಂತೆ ಮಾಡಬೇಕು ಎಂದು. ವಸಿಷ್ಠರೆಂದರು, ಚಿಂತಿಸಬೇಡ, ನಿನ್ನಿಷ್ಟದಂತೆ ಎಲ್ಲವನ್ನೂ ನಡೆಸಿಕೊಡುತ್ತೇನೆ. ಅವರು ಋತ್ವಿಜರನ್ನೆಲ್ಲ ಬರಮಾಡಿಕೊಂಡರು. ಯಜ್ಞ ವೇದಗಳನ್ನು ನಿರ್ಮಿಸುವ ಕುಶಲ ಶಿಲ್ಪಿಗಳನ್ನು ನೇಮಿಸಿಕೊಂಡರು. ಯಾಗಶಾಲೆಯನ್ನು ಅಲಂಕರಿಸುವ ಚಿತ್ರಕಾರರು ಬಂದರು. ಮನೋರಂಜನೆ ಕಾರ್ಯಕ್ರಮಕ್ಕಾಗಿ ನಟರನ್ನು ನರ್ತಕರನ್ನು ಕರೆಸಲಾಯಿತು. ವಸಿಷ್ಠರು ಎಲ್ಲರನ್ನೂ ಉದ್ದೇಶಿಸಿ ಕೇಳಿದರು. 1000 ಗಟ್ಟಲೆ ಇಟ್ಟಿಗೆಗಳು ಬೇಕಾಗುವವು. ಬ್ರಾಹ್ಮಣರಿಗೆ ಯಾಗ ದರ್ಶನಕ್ಕಾಗಿ ಬರುವ ರಾಜರಿಗೆ ಪ್ರತ್ಯೇಕ ವಸತಿಗಳ ನಿರ್ಮಾಣವಾಗಬೇಕು. ವಸತಿಗಳಲ್ಲಿ ಸಕಲ ಸೌಕರ್ಯಗಳು ಇರಬೇಕು. ಬಂದವರಿಗೆ ಯಾವ ರೀತಿಯ ತೊಂದರೆಯೂ ಆಗದಂತೆ ನೋಡಿಕೊಳ್ಳಬೇಕು. ಬರುವ ರಾಜರ ಆನೆಗಳಿಗೆ, ಕುದುರೆಗಳಿಗೆ, ಸೈನಿಕರಿಗೆ ವಾಸ ಮಾಡಲು ಮನೆಗಳ ನಿರ್ಮಾಣವಾಗಬೇಕು. ಅತಿಥಿ ಅಭ್ಯಾಗತರಿಗೆ ಎಲ್ಲ ಉಪಚಾರಗಳನ್ನು ಸಲ್ಲಬೇಕು. ಎಲ್ಲರನ್ನೂ ವಿನಯ ಗೌರವಗಳಿಂದ ಸಂತೋಷಪಡಿಸಬೇಕು. ಸೇವಕರೆಲ್ಲ ವಸಿಷ್ಠರ ಅಪ್ಪಣೆಯಂತೆ ನಡೆದುಕೊಳ್ಳುವುದಾಗಿ ಆಶ್ವಾಸನೆಯನ್ನಿತ್ತರು. ಬಳಿಕ ವಸಿಷ್ಠರು ಸುಮಂತ್ರನನ್ನು ಕರೆಯಿಸಿಕೊಂಡು ಕೇಳಿದರು. ಸುಮಂತ್ರ, ಭೂಮಂಡಲದ ಧಾರ್ಮಿಕರಾದ ಸಕಲ ಭೂಪತಿಗಳನ್ನು ಆಮಂತ್ರಿಸಬೇಕು. ಮಿಥಿಲೆಯ ರಾಜರ್ಷಿ ಜನಕ, ದಶರಥನ ಪ್ರಿಯಮಿತ್ರ ಕಾಶಿರಾಜ, ಪರಮ ಧಾರ್ಮಿಕ ವೃದ್ಧ ದಶರಥನ ಮಾವ ಕೈಕೇಯ ರಾಜ, ಮತ್ತವನ ಮಗ ಅಂಗೇಶ್ವರನಾದ ರೋಮಪಾದ, ಪೂರ್ವ ದಿಕ್ಕಿನ ಮತ್ತು ಪಶ್ಚಿಮ ದಿಕ್ಕಿನ ರಾಜರು,
ಸೌವೀರರು, ಸೈಂಧವರು, ಸೌರಾಷ್ಟ್ರರು ಮುಂತಾದ ಭೂಪಾಲರನ್ನು ದೂತರ ಮೂಲಕ ಆದರದಿಂದ ಆಹ್ವಾನಿಸು. ವಸಿಷ್ಠರ ಅಣತಿಯಂತೆ ಸುಮಂತ್ರನು ಸರ್ವರನ್ನು ಆಹ್ವಾನಿಸಿ ಅದನ್ನು ವಸಿಷ್ಠರಿಗೆ ನಿವೇದಿಸಿದನು. ಸಂತುಷ್ಟರಾದ ವಸಿಷ್ಠರೆಂದರು, ಯಾಗ ಕಾಲದಲ್ಲಿ ಉದಾರವಾಗಿ ದಾನ ದಕ್ಷಿಣೆಗಳನ್ನು ಕೊಡಬೇಕು. ಎಲ್ಲೂ ಅಸಡ್ಡೆ ಅವಗಣನೆಗಳಿಗೆ ಅವಕಾಶವಿರಬಾರದು. ಅವಕಾಶವಾಗಿ ಬಿಟ್ಟರೆ ಮಹಾರಾಜನಿಗೆ ಕೆಡುಕಾದೀತು. ಆದ್ದರಿಂದ ಅತಿಯಾದ ಎಚ್ಚರಿಕೆಯನ್ನು ವಹಿಸಬೇಕು. ದಶರಥನ ಆಮಂತ್ರಣವನ್ನು ಆದರದಿಂದ ಅಂಗೀಕರಿಸಿದ ರಾಜರೆಲ್ಲ ಅವನಿಗೆ ಕೊಡಲು ಅಮೂಲ್ಯ ಕಾಣಿಕೆಗಳೊಂದಿಗೆ ಅಯೋಧ್ಯೆಗೆ ಬಂದಿಳಿದರು. ಅವರನ್ನೆಲ್ಲ ವಸಿಷ್ಠರು ಯಥಾರ್ಹತ ಸತ್ಕರಿಸಿ ಅದನ್ನು ದಶರಥನಿಗೆ ತಿಳಿಸಿದರು. ಹಾಗೆ ಯಾಗಶಾಲೆಯನ್ನು ಪ್ರವೇಶಿಸಲು ಹೇಳಿದರು. ದಶರಥನು ಋಷ್ಯಶೃಂಗನ ಅನುಮತಿಯನ್ನು ಪಡೆದು ಶುಭ ಮುಹೂರ್ತದಲ್ಲಿ ಯಾಗಶಾಲೆಯನ್ನು ಪ್ರವೇಶಿಸಿದರು. ವಸಿಷ್ಠರೇ ಮೊದಲಾದ ಪುರೋಹಿತರು ಋಷ್ಯಶೃಂಗ ಪುರಸ್ಸರವಾಗಿ ಯಾಗಶಾಲೆಗೆ ಪ್ರವೇಶಿಸಿದರು. ದಶರಥನು ತನ್ನ ಪತ್ನಿಯರೊಂದಿಗೆ ಯಾಗ ದೀಕ್ಷೆಯನ್ನು ಕೈಗೊಂಡನು. ಅಷ್ಟರಲ್ಲಿ ಯಜ್ಞ ತುರುಗವು ಮರಳಿ ಬಂದಿತ್ತು. ಋಷ್ಯಶೃಂಗರನ್ನು ಮುಂದಿಟ್ಟುಕೊಂಡು ವಸಿಷ್ಠರು ಯಾಗವನ್ನು ಆರಂಭಿಸಿದರು. ಶಾಸ್ತ್ರವಿಧಿಯಂತೆ ಪೂರ್ವ ಕರ್ಮಗಳನ್ನು ನೆರವೇರಿಸಲಾಯಿತು. ಪ್ರವರ್ಗ್ಯ ಎಂಬ ಹೋಮ, ಉಪಸದ ಎಂಬ ಇಷ್ಟಿಗಳು ಅನುಕ್ರಮವಾಗಿ ನಡೆದವು. ಪ್ರಾತಃಸವನ ಮತ್ತಿತರ ಕರ್ಮಗಳನ್ನು ಯಥಾವಿಧಿ ಮಾಡಿದರು. ಇಂದ್ರನಿಗೆ ಹವಿಸ್ಸನ್ನು ಅರ್ಪಿಸಿ ಸೋಮನನ್ನು ಸ್ತುತಿಸಲಾಯಿತು. ಅನಂತರ ಮಾಧ್ಯಾಹ್ನ ಸವನವನ್ನು ನೆರವೇರಿಸಿದರು. ಯಥಾಶಾಸ್ತ್ರ ಸಾಯಂ ಸವನವೂ ಮುಗಿಯಿತು. ಯಜ್ಞದಲ್ಲಿ ಇಂದ್ರಾದಿ ಪ್ರಧಾನ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಲಾಯಿತು. ಹೋತೃಗಳು ಸಾಮಾತ್ಮಕ ಋಂಗ್ ಮಂತ್ರಗಳಿಂದ ದೇವತೆಗಳನ್ನು ಆಹ್ವಾನಿಸಿ ಹವಿಸ್ಸನ್ನು ಕೊಟ್ಟರು. ಯಜ್ಞ ಕಾರ್ಯಗಳೆಲ್ಲ ಚಾಚೂ ತಪ್ಪದೆ ಶಾಸ್ತ್ರೋಕ್ತವಾಗಿ ನಡೆದದ್ದರಿಂದ ಯಾವ ಲೋಪದೋಷಗಳು ಸಂಭವಿಸಲಿಲ್ಲ. ಆ ಕಾಲದಲ್ಲಿ ಯಾವನನ್ನು ಹಸಿವು ಬಾಯಾರಿಕೆಗಳು ಬಾಧಿಸಲಿಲ್ಲ. ವಿದ್ವತ್ತತೆ ಇಲ್ಲದ ಬ್ರಾಹ್ಮಣರು ಅಲ್ಲಿ ಇರಲೇ ಇಲ್ಲ. 100 ಮಂದಿ ಶಿಷ್ಯರಿಲ್ಲದ ಆಚಾರ್ಯನು ಇರಲೇ ಇಲ್ಲ. ಬ್ರಾಹ್ಮಣರು, ತಪಸ್ವಿಗಳು, ಶ್ರಮಣರು, ವೃದ್ಧರು, ಹೆಂಗಸರು, ಮಕ್ಕಳು ಯಥೇಚ್ಛವಾಗಿ ಊಟ ಮಾಡುತ್ತಿದ್ದರು. ಪಾಕಶಾಲೆಯಲ್ಲಿ ಬೆಟ್ಟದಷ್ಟು ದೊಡ್ಡ ಅನ್ನದ ರಾಶಿಗಳಿದ್ದವು. ಭಕ್ಷ್ಯ ಭೋಜ್ಯಗಳ ರಾಶಿಗಳೂ ಅಲ್ಲಿದ್ದವು. ಅಲ್ಲಿ ಉಂಡು ತೃಪ್ತಿ ಪಡೆಯದವರು ಯಾರೂ ಇರಲಿಲ್ಲ. ಎಲ್ಲರೂ ದಶರಥನ ಔದಾರ್ಯವನ್ನು ಹೊಗಳುವವರೇ. ಅಲ್ಲಿ ವಿದ್ವತ್ ಸಭೆಗಳು, ಚರ್ಚಾಗೋಷ್ಠಿಗಳು ನಡೆಯುತ್ತಿದ್ದವು. ವಿದ್ವಾಂಸರೆಲ್ಲ ಸ್ಪರ್ಧಾ ಮನೋಭಾವದಿಂದ ಅವುಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಯೂಪಸ್ಥಾಪನೆಯ ಕಾಲ ಪ್ರಾಪ್ತವಾಯಿತು. 6 ಬಿಲ್ವದ, 6 ಖದಿರದ, 6 ಪಲಾಶದ, 1 ಶ್ಲೇಷ್ಮಾತ್ಮಕವಾದ 2 ದೇವದಾರುವಿನ ಯೂಪಗಳನ್ನು ಸ್ಥಾಪಿಸಿದರು. ಅವುಗಳೊಳಗೆ ಬಾಹುವಿನ ಅಂತರವಿತ್ತು. ಅವುಗಳನ್ನೆಲ್ಲ ಚಿನ್ನದ ತಗಡುಗಳಿಂದ ಮತ್ತು ದಿವ್ಯಾಂಬರಗಳಿಂದ ಅಲಂಕರಿಸಿದ್ದರು. ಈ 21 ಯೂಪಗಳು 21 ಮೊಳಗಳಷ್ಟು ಉದ್ದವಿದ್ದವು. ಅಗ್ನಿಕುಂಡಗಳನ್ನು ರಚಿಸುವುದರಲ್ಲಿ ನಿಪುಣರಾದ ಬ್ರಾಹ್ಮಣರು ಅಗ್ನಿಕುಂಡಗಳನ್ನು ನಿರ್ಮಿಸಿದರು. ಅಲ್ಲಿ ಯಾಜಕರು ಅಗ್ನಿಚಯನವನ್ನು ಮಾಡಿದರು. ದಶರಥನು ಯಜ್ಞ ಮಾಡಬೇಕಾದ ವೇದಿಕೆಯು ಚಿನ್ನದ ರೆಕ್ಕೆ ಇರುವ ಗರುಡನ ಆಕಾರದಲ್ಲಿತ್ತು. ಕೊನೆಗೆ ಯೂಪಗಳಲ್ಲಿ ಯಜ್ಞಾರ್ಥ ಪಶು ಪಕ್ಷಿ ಮೊದಲಾದವುಗಳನ್ನು ಕಟ್ಟಲಾಯಿತು. ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಕೌಸಲ್ಯೆಯಿಂದ ಪೂಜೆ ಮಾಡಿಸಲಾಯಿತು. ಕೌಸಲ್ಯೆಯು ವಿಶಸನ ಮಾಡಿದ ಕುದುರೆಯ ಹತ್ತಿರ ಒಂದು ರಾತ್ರಿಯನ್ನು ಕಳೆದಳು. ಮರುದಿನ ಅರ್ಧ್ವರ್ಯುವು ಅಶ್ವದ ವಪೆಯನ್ನು ತೆಗೆದು ಹೋಮಿಸಿದನು. ದಶರಥನು ಹೋಮದಿಂದ ಹೊರಟ ಗಂಧವನ್ನು ಅಘ್ರಾಣಿಸಿದನು. ಆ ಕುದುರೆಯು ಅಂಗಾಂಗಗಳನ್ನು 16 ಋತ್ವಿಜರು ಹೋಮಿಸಿದರು. ವೇತಸ ಶಾಖೆಯ ಸುಕ್ರಿನಿಂದ ಹವಿಸ್ಸನ್ನು ಅರ್ಪಿಸಲಾಯಿತು. ಕಲ್ಪಸೂತ್ರದ ಪ್ರಕಾರ ಅಶ್ವಮೇಧ 3 ದಿನಗಳ ಯಾಗ. ಮೊದಲನೇ ದಿನ ಚತುಷ್ಠೋಮ, 2ನೆಯ ದಿನ ಉಕ್ತ್ಯ, 3ನೆಯ ದಿನ ಅತಿರಾತ್ರ ಎಂಬ ಯಾಗಗಳು ನಡೆಯುತ್ತವೆ. ಇದರೊಂದಿಗೆ ಜ್ಯೋತಿಷ್ಠೋಮ, ಆಯುಷ್ಠೋಮ 2 ಅತಿರಾತ್ರಗಳು, ಅಭಿಜಿತ್, ವಿಶ್ವಜಿತ್, ಅಪ್ತೋರ್ಯಮ ಎಂಬ ಕ್ರತುಗಳನ್ನು ನೆರವೇರಿಸುತ್ತಾರೆ. ಯಾಗಾನಂತರ ದಶರಥನು ಪೂರ್ವ ದಿಕ್ಕಿನ ರಾಜ್ಯವನ್ನು ಹೋತೃವಿಗೂ, ಪಶ್ಚಿಮ ದಿಕ್ಕಿನ ರಾಜ್ಯವನ್ನು ಅರ್ಧ್ವರ್ಯುಗೂ, ಉತ್ತರ ದಿಕ್ಕಿನ ರಾಜ್ಯವನ್ನು ಉದ್ಘಾತೃವಿಗೂ, ದಕ್ಷಿಣ ದಿಕ್ಕಿನ ರಾಜ್ಯವನ್ನು ಬ್ರಹ್ಮನಿಗೂ ದಾನ ಮಾಡಿದನು. ಆಗ ಋತ್ವಿಜರೆಲ್ಲ ಹೇಳಿದರು, ಮಹಾರಾಜ, ನಾವು ಬ್ರಾಹ್ಮಣರು, ಭೂಪಾಲರಲ್ಲ. ಅಧ್ಯಯನ ಅಧ್ಯಾಪನಗಳಲ್ಲಿ ಕಾಲ ಕಳೆಯುವ ನಮಗೆ ರಾಜ್ಯಗಳಿಂದ ಏನು ಪ್ರಯೋಜನ? ಈ ರಾಜ್ಯಗಳನ್ನು ನೀನೇ ಪಾಲಿಸುತ್ತಿರು. ಇವುಗಳಿಗೆ ಪರ್ಯಾಯವಾಗಿ ರತ್ನ ಗೋವುಗಳನ್ನು ನಮಗೆ ದಕ್ಷಿಣೆಯಾಗಿ ಕೊಡುವುದು ಯುಕ್ತ.
ದಶರಥನು ಅದಕ್ಕೊಪ್ಪಿ 10 ಲಕ್ಷ ಗೋವುಗಳನ್ನು, 10 ಕೋಟಿ ಚಿನ್ನದ ನಾಣ್ಯಗಳನ್ನು, 40 ಕೋಟಿ ಬೆಳ್ಳಿಯ ನಾಣ್ಯಗಳನ್ನು ಅವರಿಗೆ ಕೊಟ್ಟನು. ಋತ್ವಿಜರು ಅವುಗಳನ್ನೆಲ್ಲ ಋಷ್ಯಶೃಂಗನಿಗೂ ವಸಿಷ್ಠರಿಗೂ ಅರ್ಪಿಸಿದರು. ಅವರು ಅವುಗಳನ್ನು ಯಥಾಯೋಗ್ಯ ಋತ್ವಿಜರಿಗೆ ಹಂಚಿದರು. ಅದರಿಂದ ಎಲ್ಲರೂ ತೃಪ್ತರಾದರು. ಬ್ರಾಹ್ಮಣನೊಬ್ಬನು ದಶರಥನ ಹಸ್ತಾಭರಣವನ್ನು ಅಪೇಕ್ಷಿಸಲು ಅವನದನ್ನು ಸಂತೋಷದಿಂದ ಕೊಟ್ಟನು. ಅನಂತರ ಸಂತುಷ್ಟರಾದ ಬ್ರಾಹ್ಮಣರಿಗೆ ದಶರಥನು ಸಾಷ್ಟಾಂಗ ಪ್ರಣಾಮ ಮಾಡಿದನು. ಅವರೆಲ್ಲ ಹೃದಯ ತುಂಬಿ ಅವನನ್ನು ಆಶೀರ್ವದಿಸಿದರು. ಪಾಪ ಪರಿಹಾರಕವಾದ ಅಶ್ವಮೇಧವು ಸಮಾಪ್ತವಾದ ಮೇಲೆ ಪುತ್ರಪ್ರದವಾದ ಪುತ್ರಕಾಮೇಷ್ಟಿ ಯಾಗವನ್ನು ನಡೆಸಿಕೊಡುವಂತೆ ದಶರಥನು ಋಷ್ಯಶೃಂಗನನ್ನು ಕೇಳಿಕೊಂಡನು. ಋಷ್ಯಶೃಂಗನು ಹೇಳಿದನು, ಮಹಾರಾಜ, ಆ ಯಜ್ಞವನ್ನೂ ನಡೆಸಿಕೊಡುತ್ತೇನೆ. ನಿನಗೆ ವಂಶೋದ್ಧಾರಕರಾದ 4 ಪುತ್ರರು ಹುಟ್ಟುವರು. ಮತ್ತೆ ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿ ಕುಳಿತನು. ಧ್ಯಾನದಿಂದ ಎಚ್ಚೆತ್ತ ಋಷ್ಯಶೃಂಗರು ಪುನಃ ಹೇಳಿದರು, ರಾಜರ್ಷಿಯೇ, ಪುತ್ರ ಕಾಮೇಷ್ಟಿಯನ್ನು ಅಥರ್ವಶೀರ್ಷದಲ್ಲಿ ಹೇಳಿದ ಮಂತ್ರಗಳಿಂದ ಮಾಡುವುದಾಗಿದೆ. ಹೀಗೆ ಹೇಳಿದ ಋಷ್ಯಶೃಂಗರು ಪುತ್ರ ಕಾಮೇಷ್ಟಿಯನ್ನು ಪ್ರಾರಂಭಿಸಿಯೇ ಬಿಟ್ಟರು. ಮಂತ್ರಗಳಿಂದ ಆಹ್ವಾನಿಸಲ್ಪಟ್ಟ ಗಂಧರ್ವ, ಸಿದ್ಧ, ದೇವರ್ಷಿಗಳನ್ನೊಳಗೊಂಡ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿ ಹವಿರ್ಭಾಗವನ್ನು ಸ್ವೀಕರಿಸಿದರು. ಮರ್ತ್ಯರಿಗೆ ಕಾಣಿಸದಂತಿದ್ದ ಅವರೆಲ್ಲ ಬ್ರಹ್ಮದೇವನಿಗೆ ಹೇಳಿದರು, ಪಿತಾಮಹ, ನಿಮ್ಮ ವರದಿಂದ ಕೊಬ್ಬಿದ ರಾವಣನೆಂಬ ರಕ್ಕಸನು ನಮ್ಮನ್ನು ಪೀಡಿಸುತ್ತಿದ್ದಾನೆ. ಅವನನ್ನು ನಿಯಂತ್ರಿಸಲು ನಮ್ಮಿಂದ ಆಗುತ್ತಿಲ್ಲ. ಅವನು 3 ಲೋಕಗಳನ್ನು ಬೆದರಿಸುತ್ತಿದ್ದಾನೆ. ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಸೋಲಿಸುವ ಹುನ್ನಾರ ಮಾಡುತ್ತಿದ್ದಾನೆ. ಋಷಿಗಳಿಗೆ, ಯಕ್ಷರಿಗೆ, ಗಂಧರ್ವರಿಗೆ, ಅನುಸರರಿಗೆ, ಬ್ರಾಹ್ಮಣರಿಗೆ ಇನ್ನಿಲ್ಲದ ತೊಂದರೆಯನ್ನು ಕೊಡುತ್ತಿದ್ದಾನೆ. ನಿನ್ನ ವರದಿಂದ ಅವನು ಉನ್ಮತ್ತನಾಗಿದ್ದಾನೆ. ಅವನ ಮುಂದೆ ಸೂರ್ಯನೂ ಪ್ರಖರವಾಗಿ ಹೊಳೆಯುವಂತಿಲ್ಲ. ಅವನ ಬಳಿ ಬೀಸಲು ಗಾಳಿಯೂ ಹೆದರುತ್ತಾನೆ. ಅಲೆಗಳಿಂದ ಉಮ್ಮಳಿಸುವ ಸಮುದ್ರವೂ ಅವನನ್ನು ಕಂಡು ಸ್ತಬ್ಧವಾಗುತ್ತದೆ. ಅಂತಹ ಭಯಂಕರ ರಾಕ್ಷಸನನ್ನು ಕಂಡರೆ ನಮಗೂ ಭಯ. ಅವನ ಸಂಹಾರಕ್ಕೆ ನೀವೇ ಏನಾದರೂ ಒಂದು ಉಪಾಯ ಮಾಡಬಾರದೇ? ಆಗ ಬ್ರಹ್ಮನು ಚಿಂತಿಸಿ ಹೇಳಿದನು, ಹೌದು, ಅವನ ಸಂಹಾರಕ್ಕೆ ಒಂದು ಉಪಾಯ ಹೊಳೆಯುತ್ತದೆ. ಅವನು ಗಂಧರ್ವರಿಂದ, ಯಕ್ಷರಿಂದ, ದೇವತೆಗಳಿಂದ, ದಾನವರಿಂದ, ರಾಕ್ಷಸರಿಂದ ಅವಧ್ಯನಾಗುವ ವರವನ್ನು ಪಡೆದುಕೊಂಡಿದ್ದಾನೆ. ಆದರೆ ಮಾನವ ಹುಳುಗಳಿಂದ ತನಗೆ ಸಾವು ಬರಲಾರದು ಎಂಬ ಅಹಂಕಾರದಿಂದ ಭಾವಿಸಿ ಆ ವರವನ್ನೇ ಅವನು ಕೇಳಿಲ್ಲ. ಆದ್ದರಿಂದ ಅವನ ಮೃತ್ಯು ಮನುಷ್ಯರಿಂದಲೇ ಆಗಬೇಕೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಕೇಳಿ ದೇವತೆಗಳು ಹೃಷ್ಟರಾದರು, ಆಶ್ವಸ್ತರಾದರು. ಅಷ್ಟರಲ್ಲಿ ಶ್ರೀಮನ್ನಾರಾಯಣನು ತನ್ನ ಸಕಲ ವೈಭವಗಳೊಂದಿಗೆ ಅಲ್ಲಿ ಪ್ರತ್ಯಕ್ಷರಾದನು. ಅವನಿಗೆ ತಲೆಬಾಗಿ ವಂದಿಸಿದ ದೇವತೆಗಳು ಅವನನ್ನು ಸ್ತುತಿಸಿ ಪ್ರಾರ್ಥಿಸಿದರು. ಮಹಾಪ್ರಭು, ತ್ರಿಲೋಕ ಕಂಟಕನಾದ ರಾವಣನ ವಧೆಯಾಗಬೇಕಾಗಿದೆ. ಅದು ಮನುಷ್ಯನಿಂದ ಮಾತ್ರ ಸಾಧ್ಯ. ಅಯೋಧ್ಯಾಪತಿಯಾದ ದಶರಥನು ಪುತ್ರ ಕಾಮನೆಯಿಂದ ಪುತ್ರ ಕಾಮೇಷ್ಟಿ ಯಾಗವನ್ನು ನೆರವೇರಿಸುತ್ತಿದ್ದಾನೆ. ಆದ್ದರಿಂದ ಅವನ 3 ರಾಣಿಯರಲ್ಲಿ 4 ಅಂಶಗಳಿಂದ ಅವತರಿಸಿ ಲೋಕ ಕಲ್ಯಾಣಕ್ಕಾಗಿ ನೀವೇ ಸಾಧಿಸಿ ಇಲ್ಲಿಗೆ ಬರಬೇಕು. ಇದು ನಮ್ಮ ಪ್ರಾರ್ಥನೆ ಎಂದು ಬೇಡಿಕೊಂಡರು. ಆಗ ಮಹಾವಿಷ್ಣುವು, ಹೆದರಬೇಡಿ, ಎಲ್ಲರ ಹಿತಕ್ಕಾಗಿ ರಾವಣನನ್ನು ಸಪರಿವಾರ ವಧಿಸುತ್ತೇನೆ. ಮನುಷ್ಯ ರೂಪದಲ್ಲಿ ಭೂಮಿಯನ್ನು 11,000 ವರ್ಷಗಳು ಪಾಲಿಸುತ್ತೇನೆ. ದೇವತೆಗಳಿಗೆ ಸಮಾಧಾನವಾಯಿತು. ಭಗವಂತನು ದಶರಥನ ಮಗನಾಗಿ ಅವತರಿಸಲು ನಿಶ್ಚಯಿಸಿದನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.